ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ನಿಮಗೆ ಒಂದು ಸ್ಪೆಷಲ್ ಆಗಿರೋಂಥ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಬಾಣಂತಿಯರ್ಗಾದ್ರೂ ಮಾಡ್ಕೊಡ್ಬೋದು ಅಥವಾ ರೆಗ್ಯುಲರ್ ಆಗಿ ಮನೆಯಲ್ಲೂ ಕೂಡ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಪ್ಲಸ್ ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಈ ರೊಟ್ಟಿ ಮಾಡ್ತಾ ಇರೋದ್ರಿಂದ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಕೊಬ್ಬರಿ ಚಟ್ನಿ. ಈಗಾಗಲೇ ನಾನು ಆ ಕೊಬ್ಬರಿ ಚಟ್ನಿ ಮಾಡೋದನ್ನ ಹೇಗೆ ಅಂತ ತೋರಿಸಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾರೆ ಸುದರ್ಶನ್. ಇವಾಗ ಈ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. 15 ದಿನ ಆದ ನಂತರ ಬಾಣಂತಿಯರಿಗೆ ಈ ರೊಟ್ಟಿನ ಕೊಡೋಕ್ಕೆ ಶುರು ಮಾಡಬೇಕಾಗತ್ತೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1.5 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ಜೊತೆಯಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ ನೋಡಿ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಜೊತೆಯಲ್ಲೇ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಬ್ಲೈಂಡ್ ಆಗಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಒಂದು ಅಂದಾಜು ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಜಸ್ಟ್ 1 ನಿಮಿಷ ಬಿಟ್ಟರೆ ಸಾಕು. ಲೋ ಫ್ಲೇಮಲ್ಲಿ ಇದು ಅರಳ್ಕೋಬೇಕು. 1 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಹೀಗೆ ಬಿಟ್ಬಿಡೋಣ ಅಥವಾ ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಮುಟ್ಟೋ ಅಷ್ಟು ಬಿಸಿ ಆದ ನಂತರ ಚೆನ್ನಾಗಿ ನಾದ್ಕೋಬೇಕು. ನಾದಕ್ಕೆ ಸುಲಭ ಆಗುತ್ತೆ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಇದನ್ನು ಕೈ ಒದ್ದೆ ಮಾಡ್ಕೊಂಡು ಈ ಥರ ಕ್ಲೀನಾಗಿ ನಾದ್ಕೋಬೇಕು. ನಾನು ಹೇಳಿರೋ ಅಂಥ ಮೆಷರ್ಮೆಂಟ್ಗೆ ಪರ್ಫೆಕ್ಟ್ ಆಗಿದೆ. ನಿಮ್ಗೇನಾದರೂ ಇನ್ನೂ ಸಾಫ್ಟ್ ಆಗಬೇಕು ಅಂದರೆ ಇನ್ನು ನಾದ್ಕೋತಿರ್ತೀರಲ್ಲ, ಆವಾಗ ಒಂಚೂರು ನೀರು ಚಿಮ್ಕಿಸ್ಕೊಂಡು ನೀವು ನಾದ್ಕೋಬೋದು. ಇನ್ ಕೇಸ್ ಏನಾದರೂ ಇದು ತೆಳುವಾಗಿದೆ ಅಂತ ಅಂದಾಗ ಒಂಚೂರು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ನಾದ್ಕೋಬೋದು. ಹಿಟ್ಟುಗಳ ಮೇಲೆ ಇದು ಇದಾಗುತ್ತೆ, ಥಿಕ್ನೆಸ್ಸು ಗಟ್ಟಿ ಅಥವಾ ಸಾಫ್ಟ್ ಆಗೋದು. ನೋಡಿ, ಈ ಥರ ಕ್ಲೀನಾಗಿ ಎಲ್ಲನೂ ನಾದ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ನಾದ್ತಾ ಇದ್ರೆ ಯಾವ ಥರ ಫೀಲ್ ಆಗುತ್ತೆ ಗೊತ್ತಾ, ಒಂದು ಬೆಣ್ಣೆ ಮುಟ್ಟಿದ ಹಾಗೆ ಅಷ್ಟು ಒಂದು ಮೃದುವಾಗಿ ಆ ಟೆಕ್ಸ್ಚರ್ ನೋಡಿದ್ರೇ ಒಂದು ಖುಷಿ ಆಗ್ತಾ ಇದೆ ನನಗೆ, ಅಂದರೆ ಫೀಲ್ ಮಾಡ್ತಾ ಇದ್ದರೆ. ಇವಾಗ ನಮ್ಗೆ ಎಷ್ಟು ಅಗಲವಾಗಿರೋವಂಥ ರೊಟ್ಟಿ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ತೀನಿ. ಈ ಉಂಡೆನ ಅಕ್ಕಿ ಹಿಟ್ಟು ಹತ್ಕೊಂಡು ಹೊಸ್ಕೊಳ್ತೀನಿ. ಹೊಸೆಯೋದೆಲ್ಲ ತೋರ್ಸೋಕ್ಕೆ ಹೋಗಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು. ಇದೇ ಥರ ಪೂರ್ತಿ ಬರೀ ಅಕ್ಕಿ ಹಿಟ್ಟು ಹಾಕ್ಬಿಟ್ಟೆ ರೊಟ್ಟಿ ಕೂಡ ಮಾಡ್ಬೋದು. ಅದನ್ನು ಕೂಡ ಬಾಣಂತಿಯರಿಗೆ ಕೊಡ್ಬೋದು. ಅದನ್ನಾಗಲೇ ನಾನು ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಮತ್ತೊಮ್ಮೆ ತೋರ್ಸೋಕ್ಕೆ ಹೋಗ್ತಾ ಇಲ್ಲ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆ ರೊಟ್ಟಿ ಮಾಡೋದು ಹೇಗೆ, ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂದ್ಬಿಟ್ಟು. ಇವಾಗ ಇದನ್ನು ಹೊಸ್ಕೊಂಡು ಬಂದು ಬೇಯಿಸೋದನ್ನು ತೋರಿಸ್ತೀನಿ. ರೊಟ್ಟಿ ಎಲ್ಲ ಈ ಥರ ಹೊಸ್ತಿಟ್ಕೊಂಬಿಟ್ಟಿದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಉಪಯೋಗಿಸಿ ಹೊಸ್ತಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈ ಥರ ಹೊಸ್ತಿಟ್ಕೊಂಡ್ಬಿಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೀನಿ. ಒಂದು 3 ಜನಕ್ಕೆ ಆಗೋಷ್ಟು ರೊಟ್ಟಿನ ಹೊಸ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಹೆಂಚು ಚೆನ್ನಾಗಿ ಬಿಸಿಯಾಗಿರಬೇಕು, ಹದವಾಗಿ ಕಾದಿರಬೇಕು. ಪ್ರತಿ ಸಲ ರೊಟ್ಟಿ ಬೇಯಿಸ್ಬೇಕಾದ್ರೂ ಹೆಂಚನ್ನ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ. ಆವಾಗ ರೊಟ್ಟಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಒಂಚೂರು ಬಬಲ್ಸ್ ಬರೋವರೆಗೂ ಒಂದು ಸೈಡ್ ಬೇಯಿಸ್ಕೊಂಡು ತಿರ್ವಾಕೊಳ್ಳೋಣ. 1 ನಿಮಿಷ ಆಗ್ತಿದ್ದ ಹಾಗೆ ಲೈಟಾಗಿ ಒಂಚೂರು ಬಬಲ್ಸ್ ಬರೋಕ್ಕೆ ಶುರು ಆಗ್ತಿದ್ದ ಹಾಗೆ ತಿರ್ವಾಕೊಳ್ಳೋಣ. ತಿರ್ವಾಕೊಂಡು ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಳ್ಳೋಣ. ತಿರ್ವಾಕೊಂಡು ಬೇಯಿಸ್ಕೊಂಡಿದ್ದೀನಿ. ಈ ಥರ ಕೈಯಲ್ಲೇ ನಾನು ಇವಾಗ ಬೇಯಿಸೋದು ಕಲ್ತಿರೋದ್ರಿಂದ ಮುಚ್ಚಾಕೋದನ್ನ ಈ ಥರ ಮಾಡ್ತಿದ್ದೀನಿ. ನೀವು ಸ್ಪ್ಯಾಚುಲಾ ಸಹಾಯದಿಂದ ಬೇಯಿಸ್ಕೊಳ್ಳಿ. ನೋಡಿ, ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ರೊಟ್ಟಿ. ತಿಂದ್ರಂತೂ ಸಕ್ಕದಾಗಿರುತ್ತೆ. ಇದಕ್ಕೆ ತುಪ್ಪ ಸವರ್ಕೊಂಡು ಸರ್ವ್ ಮಾಡಬೇಕಾಗುತ್ತೆ. ಇವಾಗ ಇನ್ನೊಂದು ರೊಟ್ಟಿ ಇದೇ ಥರ ಬೇಯಿಸ್ಕೊಳ್ತೀನಿ. ಹೆಂಚನ್ನ ಈ ಥರ ಪ್ರತಿ ಸಲ ಕ್ಲೀನ್ ಏನಕ್ಕೆ ಮಾಡ್ಕೊಳ್ಳಿ ಅಂತ ಅಂದರೆ, ರೊಟ್ಟಿ ಬೇಯಿಸಿದಾಗ ಅದರದ್ದು ಒಂದು ಡಸ್ಟ್ ಅಂದರೆ ಅಕ್ಕಿ ಹಿಟ್ಟು ಅದ್ರ ಮೇಲೆ ಇರುತ್ತಲ್ಲ, ಇನ್ನೊಂದು ರೊಟ್ಟಿ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಈ ರೊಟ್ಟಿ ಕೂಡ ಅದೇ ಥರ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಹಿಂಗೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ. ಲೈಟಾಗಿ ಒಂಥರ ಕ್ರಿಸ್ಪಿ ಆದಂಗೂ ಇದೆ, ಸಾಫ್ಟ್ ಆಗೂ ಇದೆ. ಇದಕ್ಕೆ ತುಪ್ಪ ಹಾಕಿ ಸವರಿ ನೀವು ಕ್ಯಾರೆಟ್ ತುರಿದು ಪಲ್ಯನಾದರೂ ಮಾಡಿಕೊಡಿ, ಬೀಟ್ರೂಟಲ್ಲಾದರೂ ಪಲ್ಯ ಮಾಡಿಕೊಡಿ. ಇಲ್ಲ ಅಂದರೆ ನಾನು ನಿಮಗೆ ಬಜ್ಜಿಗಳು ತೋರಿಸಿದ್ನಲ್ಲ, ಅದನ್ನು ಒಂಚೂರು ಚೂರು ಹಾಕ್ಕೊಡಿ. ತುಪ್ಪ ಜಾಸ್ತಿ ಹಾಕ್ಬಿಟ್ಟು ಬಜ್ಜಿ ಒಂಚೂರು ಹಾಕ್ಕೊಟ್ರು ಅದರಲ್ಲೂ. ಆದರೆ 1 ತಿಂಗಳ ನಂತರ ಆ ಬಜ್ಜಿಗಳನ್ನೆಲ್ಲ ಹಾಕ್ಕೊಂಡು ಈ ರೊಟ್ಟಿ ಜೊತೆ ತಿನ್ಬೋದು. 15 ದಿನ ಆದ ನಂತರ ಈ ರೊಟ್ಟಿ ಎಲ್ಲ ಮಾಡ್ಕೊಡ್ಬೋದು. ಚಪಾತಿ ಹಿಟ್ಟು, ಗೋಧಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಈ ಅಕ್ಕಿ ರೊಟ್ಟಿ ಮಾಡ್ಕೊಡ್ಬೋದು. ಅಕ್ಕಿ ರೊಟ್ಟಿ ಪ್ಲಸ್ ಗೋಧಿ ಮಿಕ್ಸ್ ಆಗಿರೋವಂಥ ಈ ರೊಟ್ಟಿನ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.